ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಭ್ಯರ್ಥಿಗಳು ಕಾಮೆಂಟಲ್ಲಿ ಕೇಳಿದ್ದೀರಿ. ಹುಮ್ನಾಬಾದಲ್ಲಿ ಈಗಾಗಲೇ ಚಾಲನಾ ವೃತ್ತಿ ಪರೀಕ್ಷೆ ಮುಗಿದಿದೆ ಅಲ್ವಾ KSRTCದು. KSRTCದು ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಎಷ್ಟು ಅಭ್ಯರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸಿ ಸರ್ ಅಂತೇಳಿ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ಕೊಂಡಿದ್ದೀರಾ. ಅಭ್ಯರ್ಥಿಗಳ ಒಂದು ಮನವಿ ಮೇರೆಗೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ನಾನೊಂದು ಲೀಸ್ಟನ್ನ ರೆಡಿ ಮಾಡಿದ್ದೀನಿ. ಈಗೇನು ಆಲ್ರೆಡಿ KSRTCದವ್ರು ಬಿಟ್ಟಿದ್ದಾರೆ, ಹುಮ್ನಾಬಾದ್ದು ಟೋಟಲ್ ಲಿಸ್ಟ್ ಎಲ್ಲ ಬಿಟ್ಟಿದ್ದಾರೆ. ಅದು 1 by 1 ನೋಡ್ತಾ ಹೋದರೆ 2, 3, 4 ದಿನ ಆದ್ರೂ ನೋಡೋದಾಗಲ್ಲ. ಅದರಿಂದ ನಾನೇನು ಮಾಡೀನಿ ಅಂದರೆ ಎಲ್ಲನೂ ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡು ನಾವು 1 by 1 0 ಎಷ್ಟು ತೊಗೊಂಡವ್ರೆ, 1 ಎಷ್ಟು ತೊಗೊಂಡವ್ರೆ, ಹೈಯೆಸ್ಟ್ ಎಷ್ಟು ತೊಗೊಂಡಿದ್ದಾರೆ, ಲೋಯೆಸ್ಟ್ ಎಷ್ಟು ತೊಗೊಂಡಿದ್ದಾರೆ, ಟೋಟಲ್ ಎಷ್ಟು ಅಭ್ಯರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಎಲ್ಲ ಡೀಟೇಲಾಗಿ ಒಂದು ಲಿಸ್ಟ್ ಮಾಡಿದ್ದೀನಿ. ಆ ಒಂದು ಲಿಸ್ಟು ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ, ಬೇಕಾದರೆ ನೀವು ಇಲ್ಲಿ ನೋಡ್ಕೋಬೋದು ಯಾವ್ಯಾವ ಅಭ್ಯರ್ಥಿಗಳು ಎಷ್ಟೆಷ್ಟು ತೊಗೊಂಡಿದ್ದಾರೆ ಏನು ಅಂತೇಳಿ. ಈ ಒಂದು ಲಿಸ್ಟು ನೀವು ನೋಡಿಕೊಂಡು ಇನ್ನೂ ಯಾರ್ಯಾರು ಹಾಸನ ಟ್ರ್ಯಾಕಲ್ಲಿ ಚಾಲನಾ ವೃತ್ತಿ ತರಬೇತಿಗೆ ಇನ್ನೂ ಹೋಗಿಲ್ಲ, ನಿಮ್ಗಿನ್ನೂ ಡೇಟ್ ಬಂದಿಲ್ಲ, ಅಂಥವ್ರು ನೋಡಿಕೊಂಡು ನೀವು ಎಷ್ಟು ತೊಗೊಂಡ್ರೆ ನಿಮ್ಮದು ಒಂದು ಸೇಫ್ ಝೋನಲ್ಲಿ ಬರ್ಬೋದು. ನಿಮ್ಮ ಕ್ಯಾಟಗಿರಿ ಯಾವುದಿದೆ, ಇಷ್ಟು ನಂಬರ್ ತೊಗೊಂಡ್ರೆ ನಮ್ಮದೊಂದು ಇದರಲ್ಲಿ ಬರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಮಾಹಿತಿನ ನಿಮ್ಗೆ ಹೇಳ್ತಾ ಇದ್ದೇನೆ. ನೋಡ್ಬೋದು ಫ್ರೆಂಡ್ಸು, ನಾನು ರೆಡಿ ಮಾಡಿದ್ದೀನಿ ಲಿಸ್ಟು. ನೆಟ್ಟಲ್ಲಿ ಈ ಥರ ಎಲ್ಲ 1 by 1 ಎಲ್ಲ ಫುಲ್ ಡೀಟೇಲ್ ಇದೆ. ಅದು ನಾನು ಎಲ್ಲಷ್ಟು ಒಟ್ಟುಗೂಡಿಸಿ ಈ ಥರ ನಾನು ರೆಡಿ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ KSRTC ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಪಟ್ಟಿ. ಇಲ್ಲಿ ನೋಡ್ಬೋದು, ಇದು ಅಭ್ಯರ್ಥಿಗಳು ಪಡೆದ ಅಂಕಗಳು. ಟೋಟಲ್ ಆ ಅಂಕಕ್ಕೆ ಎಷ್ಟು ಅಭ್ಯರ್ಥಿಗಳು ಆ ಅಂಕ ತೊಗೊಂಡಿದ್ದಾರೆ ಅಂಥೇಳಿ ನೋಡ್ಬೋದು ನೀವು ಇಲ್ಲಿ. 0 ಅಂಕ 0 ಮಾರ್ಕ್ಸ್ ತೊಗೊಂಡಿದ್ದರು 19 ಜನ ಇದ್ದಾರೆ. 1 ಮಾರ್ಕ್ಸ್ ತೊಗೊಂಡಿದ್ದರು 13 ಜನ ಇದ್ದಾರೆ. 2 ಮಾರ್ಕ್ಸ್ ತೊಗೊಂಡವರು 11 ಜನ ಇದ್ದಾರೆ. 3 ಮಾರ್ಕ್ಸ್ ತೊಗೊಂಡವರು 10 ಜನ ಇದ್ದಾರೆ. 4 ಮಾರ್ಕ್ಸ್ ತೊಗೊಂಡವರು 15 ಜನ ಇದ್ದಾರೆ. 5 ಮಾರ್ಕ್ಸ್ ತೊಗೊಂಡವರು 28 ಜನ ಇದ್ದಾರೆ. 6 ಮಾರ್ಕ್ಸ್ ತೊಗೊಂಡವರು 8 ಜನ ಇದ್ದಾರೆ. 7 ಮಾರ್ಕ್ಸ್ ತೊಗೊಂಡವರು 20 ಜನ ಇದ್ದಾರೆ. 8 ಮಾರ್ಕ್ಸ್ ತೊಗೊಂಡವರು 9 ಜನ ಇದ್ದಾರೆ. 9 ಮಾರ್ಕ್ಸ್ ತೊಗೊಂಡವರು 25. 10 ಮಾರ್ಕ್ಸ್ ತೊಗೊಂಡವರು 50. 11 ಮಾರ್ಕ್ಸ್ ತೊಗೊಂಡವರು 34. 12 ಮಾರ್ಕ್ಸ್ ತೊಗೊಂಡವರು 45. 13 ತೊಗೊಂಡವರು 43. 14 ಮಾರ್ಕ್ಸ್ ತೊಗೊಂಡವರು 42 ಜನ. 15 ಮಾರ್ಕ್ಸ್ ತೊಗೊಂಡವರು 53 ಜನ. 16 ಮಾರ್ಕ್ಸ್ ತೊಗೊಂಡವರು 12 ಜನ. 17 ಮಾರ್ಕ್ಸ್ ತೊಗೊಂಡವರು 16 ಜನ. 18 ಮಾರ್ಕ್ಸ್ ತೊಗೊಂಡವರು 21. 19 ಮಾರ್ಕ್ಸ್ ತೆಗೆದವರು 24. 20 ಮಾರ್ಕ್ಸ್ ತೆಗೆದವರು 26 ಜನ. 21 ಮಾರ್ಕ್ಸ್ ತೆಗೆದವರು 33 ಜನ. 22 ಮಾರ್ಕ್ಸ್ ತೆಗೆದವರು 52 ಜನ. 23 ಮಾರ್ಕ್ಸ್ ತೆಗೆದವರು 23 ಜನ. 24 ಮಾರ್ಕ್ಸ್ ತೆಗೆದವರು 81 ಜನ. 25 ಮಾರ್ಕ್ಸ್ ತೆಗೆದವರು 58 ಜನ. ನೋಡಿ, ಈ ಟೋಟಲ್ 25 ಮಾರ್ಕ್ಸ್ ತೊಗೊಂಡಿದ್ದು ಒಂದು ಸೈಡಿಗೆ ಮಾಡಿ ಅದನ್ನು ಬ್ಲೂ ಕಲರ್ಲಿಂದ ನಾನು ಅದನ್ನು ಮಾರ್ಕ್ ಮಾಡಿದ್ದೀನಿ. ಅಂದರೆ ಅವರು ಫೇಲ್ ಆಗಿಲ್ಲ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ನೆಕ್ಸ್ಟು 25ವರೆಯಿಂದ 39ವರೆ ಗಂಟ ಒಂದು ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ಅಂದರೆ ಇವರು ಕ್ಯಾಟಗಿರಿಯಲ್ಲಿ ಕೆಲವೊಂದು ಕ್ಯಾಟಗಿರಿಯಲ್ಲಿ ಬರಬಹುದೇನೋ, ಯಾಕಂದರೆ ಇವರೆಲ್ಲ ಪಾಸ್ ಆಗಿದ್ದವರು ಇರುತ್ತೆ. ಅದರಿಂದ ಇದನ್ನು ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ನೋಡಿ, 25ವರೆ ತೊಗೊಂಡವರು ಒಬ್ಬರಿದ್ದಾರೆ. 25ವರೆ. 26 ತೊಗೊಂಡವರು 72 ಜನ ಇದ್ದಾರೆ. 26ವರೆ ಇಬ್ಬರು. 27, 75 ಜನ ಇದ್ದಾರೆ. 27ವರೆ ಒಬ್ಬರಿದ್ದಾರೆ. 28, 74 ಜನ ಇದ್ದಾರೆ. 28ವರೆ ಒಬ್ಬರಿದ್ದಾರೆ. 29 ಮಾರ್ಕ್ಸ್ ತೊಗೊಂಡವರು 93 ಜನ ಇದ್ದಾರೆ. 29ವರೆ ತೆಗೆದವರು 3 ಜನ ಇದ್ದಾರೆ. 30 ತೆಗೆದವರು 5 ಜನ ಇದ್ದಾರೆ. 30ವರೆ ತೆಗೆದವರು 4 ಜನ ಇದ್ದಾರೆ. 31 ಮಾರ್ಕ್ಸ್ ತೆಗೆದವರು 6 ಜನ ಇದ್ದಾರೆ. 31ವರೆ ತೆಗೆದವರು 6 ಜನ ಇದ್ದಾರೆ. 32 ತೆಗೆದವರು 9 ಜನ ಇದ್ದಾರೆ. 32ವರೆ ಮಾರ್ಕ್ಸ್ ತೆಗೆದವರು 10 ಜನ ಇದ್ದಾರೆ.
33 ತೆಗೆದವರು 18 ಜನ ಇದ್ದಾರೆ. 33 ತೆಗೆದವರು 20 ಜನ ಇದ್ದಾರೆ. 34 ತೆಗೆದವರು 16 ಇದ್ದಾರೆ. 34 ತೆಗೆದವರು 12 ಇದ್ದಾರೆ. 35 27, 35 ತೆಗೆದವರು 17, 36 ತೆಗೆದವರು 30, 36 ತೆಗೆದವರು 23, 37 ತೆಗೆದವರು 38, 37 ತೆಗೆದವರು 33, 38 ತೆಗೆದವರು 40, 38 ತೆಗೆದವರು 32, 39 ತೆಗೆದವರು 42, 39 ತೆಗೆದವರು 42 ಜನ. ಸೊ ನೋಡ್ಬೋದು ಟೋಟಲ್ ಪಾಸ್ ಆಗಿದ್ದರು ಒಂದು ನಾನು ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೋಡ್ಬೋದು ನೀವು 40 ಮೇಲೆ ಅಂಕ ಪಡೆದ ಅಭ್ಯರ್ಥಿಗಳು ಅದನ್ನು ಒಂದು ಗ್ರೀನ್ ಕಲರಲ್ಲಿ ಕೊಟ್ಟಿದ್ದೀನಿ. ಸೊ ಅವರು ಕ್ಯಾಟಗಿರಿಯಲ್ಲಿ ಜನರಲಲ್ಲಿ ಯಾವುದೋ ಒಂದು ಇದರಲ್ಲಿ ಸೆಲೆಕ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇದ್ದಾವೆ. ಸೊ ಇವಾಗಲೇ ನಾವು ಇಷ್ಟಕ್ಕೆ ಹಾಗೆ ಆಗುತ್ತೆ ಅಂತ ಖಂಡಿತವಾಗಿಯೂ ಹೇಳೋಕ್ಕಾಗಲ್ಲ. ಅಂದರೆ ಹಾಸನ ಟ್ರ್ಯಾಕ್ ಟೆಸ್ಟ್ ಪೂರ್ತಿ ಮುಗಿಬೇಕು. ಮುಗಿದ ಮೇಲೆ ಯಾವ ಕ್ಯಾಟಗಿರಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅಂತೇಳಿ ಅದು ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಳೋಕ್ಕಾಗಲ್ಲ, ಒಂದು ಅಂದಾಜಿನಿಂದ ಮಾಡಿರ್ತೀವಿ ಅಷ್ಟೇ. ಸೊ ಆದ್ದರಿಂದ ಅಭ್ಯರ್ಥಿಗಳು ಎಲ್ಲ ಚಾಲನವೃತ್ತಿ ಪರೀಕ್ಷೆ ಮುಗಿಸಿ ಕಟ್ ಆಫ್ ಹಾಕೋ ಗಂಟ ನೀವು ಕಾಯಲೇಬೇಕಾಗುತ್ತೆ. ಸೊ ನೋಡಿ 40 ಅಂಕ ಪಡೆದವರು 53 ಜನ, 40 ತೊಗೊಂಡವರು 40 ಜನ, 41 ತೊಗೊಂಡವರು 69, 41 ತೊಗೊಂಡವರು 48, 42 ಪಡೆದವರು 74, 42 ತೊಗೊಂಡವರು 63, 43 ನಂಬರ್ ತೊಗೊಂಡವರು 82 ಜನ, 43 ತೊಗೊಂಡವರು 52, 44 ತೊಗೊಂಡವರು 80, 45 ತೊಗೊಂಡವರು 38, 45 ತೊಗೊಂಡವರು 73, 45 47 ಜನ, 46 ಪಡೆದವರು 50 ಜನ, 46 ತೊಗೊಂಡವರು 26 ಜನ, 47 ತೊಗೊಂಡವರು 61, 47 ತೊಗೊಂಡವರು 20 ಜನ, 48 ತೊಗೊಂಡವರು 32 ಜನ, 48 ತೊಗೊಂಡವರು 14 ಜನ, 49 ತೊಗೊಂಡವರು 25 ಜನ, 49 ತೊಗೊಂಡವರು ಒಬ್ಬರು, 50ಕ್ಕೆ 50 ಪಡೆದವರು 9 ಜನ. ಸೊ ನೋಡ್ಬೋದು ಫ್ರೆಂಡ್ಸ್ ನೀವಿಲ್ಲಿ. ಸೊ ಟೋಟಲಾಗಿ 2500 ಒಂದು ಅಭ್ಯರ್ಥಿಗಳು ಇದ್ದಾರೆ. ಸೊ ಆ ಎಲ್ಲ ಅಭ್ಯರ್ಥಿಗಳನ್ನು ನಾನು ಒಂದು ಲಿಸ್ಟ್ ಮಾಡಿ ಸೊ ನಿಮ್ಮ ಒಂದು ಹಿತದೃಷ್ಟಿಯಿಂದ ಒಂದು ಲಿಸ್ಟ್ ಮಾಡಿ ಹಾಕಿದ್ದೀನಿ. ಸೊ ನೋಡ್ಬೋದು ಫ್ರೆಂಡ್ಸ್, ನನ್ನ ಚಾನಲ್ನು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ನಾನು ಒಂದು ಹೊಸ ಮಾಹಿತಿಗಳನ್ನು ನಾನು ನಿಮ್ಗೆ ಕೊಡ್ತಾ ಬರ್ತಾಯಿರ್ತೀನಿ. ಸೊ ಇನ್ನೂ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ನಾನು ಭಾಳಷ್ಟೆಲ್ಲ ನಿಮಗೆ ರಸ್ತೆ ಸಂಚಾರಿ ಚಿಹ್ನೆದು ವಿಡಿಯೋಗಳು ಕೂಡ ಮಾಡಿದ್ದೀನಿ. ಸೊ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು ಅಂತ ಹೇಳುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಿ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಸೊ ನೋಡೋಣ. ಮತ್ತು ತಿರ್ಗಾ ಹಾಸನದು ಇನ್ನೊಂದು 8 ದಿನ 10 ದಿನ ಟ್ರ್ಯಾಕ್ ಟೆಸ್ಟ್ ಮುಗಿದ ಮೇಲೆ ಮತ್ತೆ ತಿರುಗಿ ಮತ್ತೊಂದು ಲಿಸ್ಟ್ ಕೂಡ ನಿಮಗೆ ಮಾಡಿ ನಾನು ಆವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.